ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿರುವಂತಹ ಬಿಗ್ ಡೆವಲಪ್ಮೆಂಟ್ ಇದು. ಏಟಿಗೆ ಎದುರೇಟು ಹೇಗಿದೆ? ಹಾಗಾದರೆ ಹೈಕಮಾಂಡನ್ನೇ ಬೆರಗಾಗಿಸಿರುವಂತಹ ಮಹಾನಾಯಕನ ಲೆಕ್ಕಾಚಾರ ಪಕ್ಕಾಗಿ ಬಿಡ್ತಾ ಏನಿದು ಎರಡು ಬ್ರಹ್ಮಾಸ್ತ್ರಗಳು ಈಗ ಬಾಯ್ ಬಂದ್ ಮಾಡೋದಕ್ಕೆ, ಬೀಗ ಹಾಕೋದಕ್ಕೆ ಎಂತಹ ಅಸ್ತ್ರ ಸಿಕ್ಕಿದೆ? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದನ್ನು ನನ್ನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸು FIR ಬಿದ್ದಾಗಿದೆ. A1 ಆಗಿದ್ದಾರೆ. CBI ಕೊಡಬೇಕು, ಲೋಕಾಯುಕ್ತ ಆಗಲ್ಲ ಅಂತ, ಅಂದರೆ ಲೋಕಾಯುಕ್ತದಲ್ಲಿ ಸರಿಯಾಗಿ ಆಗಲ್ಲ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ದು ಆಗಿದೆ. ಮಂಡೇ ಬಹುಶಃ ವಿಚಾರಣೆಗೂ ಬರುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿವೆ. ಬರೀ ಇದೊಂದೇ ಅಲ್ಲ, ವಾಲ್ಮೀಕಿ ನಿಗಮದ ಕೇಸ್ ಕೂಡ ನಾಳೆ CBIಗೆ ಹೋದರೂ ಅಚ್ಚರಿ ಇಲ್ಲ, ಯಾಕಂದರೆ ಅದು ಕೂಡ ಹೈಕೋರ್ಟಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಈ ಹೊತ್ತಲ್ಲಿ ಅತ್ಯಂತ ಕುತೂಹಲಕಾರಿಯಾದಂತಹ ಬೆಳವಣಿಗೆ ಇದು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಬಹುಶಃ ಹಿಂದೆ ಪಶ್ಚಿಮ ಬಂಗಾಳದಿಂದ ಮಮತಾ ಬ್ಯಾನರ್ಜಿ ಅವರು ಕೊಡ್ತಾ ಇದ್ದ ಕೌಂಟರ್ಗೂ ಮೀರಿದ ಕೌಂಟರು ಯಾವ ರೀತಿ ಇದೆ? ಹಾಗಾದರೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳಬಾರ್ದು, ತುಟಿಕ್ ಪಿಟಿಕ್ ಅನ್ನಬಾರ್ದು BJPಯವರು ಅಥವಾ JDSನವರು. ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ಎದುರಾಗಿದೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ ಬೆಂಗಳೂರಿನಲ್ಲಿ FIR. ಎಲೆಕ್ಷನ್ ಬಾಂಡ್ ಸುಲಿಗೆ, ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಏನು BJP ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರ ಕಟೀಲು, ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ವಿರುದ್ಧ ಈಗ ಕೋರ್ಟ್ ಮೂಲಕವೇ ಆದೇಶ ಹೊರಬಿದ್ದಿದ್ದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವೇ ಆದೇಶವನ್ನು ಕೊಟ್ಟಿದ್ದು. ರಾಜ್ಯ ಪೊಲೀಸರು FIR ಅನ್ನು ದಾಖಲಿಸಿದ್ದಾರೆ. ಈ ಕೇಸ್ ಅಪ್ಡೇಟ್ಸ್ ನೀವು ನೋಡೇ ಇರ್ತೀರ. ಆದರೆ ಹೈಕಮಾಂಡ್ ಬೆರಗಾಗಿದ್ಯಾಕೆ? ಏನಿದು ಹಾಗಾದರೆ ಬ್ರಹ್ಮಾಸ್ತ್ರ? ಇಬ್ಬರ ವಿರುದ್ಧ, ಒಬ್ಬರಲ್ಲ ಇಬ್ಬರ ವಿರುದ್ಧ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ ಈಗ. ರಾಹುಲ್ ಗಾಂಧಿ ಹೈಕಮಾಂಡೇ ಬೆರಗಾಗಿರೋದು ಯಾಕೆ? ಹಾಗಾದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಾವು ಹಿಂದೆ ನೆನಪು ಮಾಡ್ಕೊಳ್ಬಹುದು, ಸಿದ್ದರಾಮಯ್ಯನವರು ಬರ ಪರಿಹಾರದ ವಿಚಾರದಲ್ಲಿ ಮೊಟ್ಟ ಮೊದಲಿಗರಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಹಂತಕ್ಕೆ ಗೆಲುವು ಸಿಕ್ಕಿತ್ತು. ಕೇಳಿದಷ್ಟು ಸಿಗದೆ ಹೋದರೂ ಕೂಡ ಒಂದು ಹಂತಕ್ಕೆ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ರು. ಮತ್ತು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿ ಡೆಲ್ಲಿಯಲ್ಲಿ ಏನು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದು, ಡೆಲ್ಲಿಗೆ ಮಿನಿಸ್ಟರ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಬೀದಿಲಿ ನಿಂತು ಪ್ರೊಟೆಸ್ಟ್ ಮಾಡಿದ್ದು ಎಲ್ಲ ಗಮನ ಸೆಳೆದಿತ್ತು. ಸಾಮಾನ್ಯವಾಗಿ ಮಮತಾ ಬ್ಯಾನರ್ಜಿಯವರು ಈ ರೀತಿ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದ್ರಲ್ಲಿ ಫೇಮಸ್ಸು. ಆದರೆ ಅದನ್ನು ಮೀರಿಸಿದ ಸಿದ್ದರಾಮಯ್ಯನವರು ಗಮನ ಸೆಳೆದ್ರು. ಈಗ ಹೇಗಾಗಿದೆ ನೋಡಿ ಪರಿಸ್ಥಿತಿ. ಕೋರ್ಟ್ ಆದೇಶ, ಅದನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ನಿರ್ಮಲಾ ಸೀತಾರಾಮನ್ ಅವ್ರ ವಿಚಾರದಲ್ಲಿ. ಆದರೆ ಎರಡು ಬ್ರಹ್ಮಾಸ್ತ್ರಗಳು ಏಕಕಾಲಕ್ಕೆ ಸೇರಿರೋದು ಕೈಗೆ, ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ಗೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR. ಲೋಕಾಯುಕ್ತಕ್ಕೆ ಹೋಗಿ ತನಿಖೆ ಎದುರಿಸ್ಬೇಕಲ್ಲ ಸಿದ್ದರಾಮಯ್ಯನವರು. ಈ ಹೊತ್ತಲ್ಲಿ ಯಡಿಯೂರಪ್ಪನವರು ಹೋಗಿ ಬಂದರು, ಕುಮಾರಸ್ವಾಮಿನೂ ಹೋಗಿ ಬಂದರು. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಡಿನೋಟಿಫಿಕೇಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಹೋಗಿ ಬಂದರು. ಯಡಿಯೂರಪ್ಪನವರು ಮೊನ್ನೆ ಹೋಗಿ ಬಂದರು. ಕೇಂದ್ರ ಸಚಿವ NDA ಭಾಗವಾಗಿರುವ ಅತ್ಯಂತ ಪ್ರಭಾವಿಯಾಗಿರುವ ಈಗ ಕೇಂದ್ರದಲ್ಲಿ ಕುಮಾರಸ್ವಾಮಿಯವ್ರ ವಿರುದ್ಧನೂ ಈಗ ಲೋಕಾಯುಕ್ತ ಕೇಸು ಆಕ್ಟಿವ್ ಆಗಿದೆ. ವಿಚಾರಣೆ ನಿನ್ನೆಯಷ್ಟೇ ಹೋಗಿ ಬಂದರು. ಸೊ ಯಾರು ಪ್ರಶ್ನೆ ಮಾಡ್ತಾರೆ ಈಗ ಸಿದ್ದರಾಮಯ್ಯನವ್ರನ್ನ? JDS ಪ್ರಶ್ನೆ ಮಾಡುತ್ತಾ? BJP ಪ್ರಶ್ನೆ ಮಾಡುತ್ತಾ? ಖಂಡಿತ ಹೋರಾಟ ಮುಂದುವರಿಯುತ್ತೆ. ಇಲ್ಲಿನವ್ರ ಪಾಡಿಗೆ ಇಲ್ಲಿನವ್ರು ಮಾಡ್ಕೊಳ್ತಾರೆ. ಕಾಂಗ್ರೆಸ್ಸು BJP ನಾಯಕರ ವಿರುದ್ಧನೂ ಹರಿಹಾಯಬಹುದು. ಆದರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡೇ ಈಗ ಬೆರಗಾಗುವಂತಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಪ್ರಯೋಗಿಸ್ತಿರೋ ಅಸ್ತ್ರನೇ ಆಗಿದೆ. ಮೊದಲು ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡಲಿ, ಕುಮಾರಸ್ವಾಮಿ ರಾಜೀನಾಮೆ ಕೊಡಲಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ ನೀವು ಅಂತ. ಈ ಕುಮಾರಸ್ವಾಮಿ ಅವರ ವಿಚಾರದಲ್ಲಂತೂ ಕೌಂಟರ್, ಅದು ಕಾಂಗ್ರೆಸ್ ರಾಜ್ಯಪಾಲರಿಗೆ ದೂರು ಕೊಟ್ಟು ಅದಕ್ಕೆ ಕೌಂಟರ್, ಎಕ್ಸಾಕ್ಟ್ಲಿ ಬೇರೆ ಶಬ್ದ ಎಲ್ಲ ಕೌಂಟರ್ ಕೊಟ್ಟಿರೋದು. ನಿರ್ಮಲಾ ಸೀತಾರಾಮನ್ ಅವರ ಕೇಸು ಇವತ್ತೇನು ನಡೀತಾ ಇದ್ದಿದ್ದಲ್ಲ, ಹಿಂದಿಂದ ನಡೀತಾ ಇತ್ತು. ಬಟ್ ಕಾಕತಾಳೀಯವೋ ಏನೋ ಅನ್ನುವಂತೆ ಈಗಲೇ ಕರೆಕ್ಟಾಗಿ ಆದೇಶ ಬಂದು ಕಾಂಗ್ರೆಸ್ಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಏನದು ಕೇಸು? ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಉದ್ಯಮ ಸಂಸ್ಥೆಗಳಿಂದ ಚುನಾವಣಾ ಬಾಂಡ್ ವಸೂಲಿ ಆರೋಪ. 2019 ಏಪ್ರಿಲ್ನಿಂದ 22ರವರೆಗೆ 279 ಕೋಟಿ ರೂಪಾಯಿ ಈ ರೀತಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ. ಅನಿಲ್ ಅಗರ್ವಾಲ್, ಅರವಿಂದೋ ಕಂಪನಿಯಿಂದ ಕಲೆಕ್ಷನ್. ಜನಾಧಿಕಾರ ಪರಿಷತ್ ಆದರ್ಶ ಅಯ್ಯರ್ ದೂರು ಸಲ್ಲಿಕೆ ಮಾಡಿದ್ದು. ಸುದೀರ್ಘ ವಿಚಾರಣೆ ನಡೆದಿದೆ. ಈಗ ಆದೇಶ ಕರೆಕ್ಟ್
ಟೈಮಿಗೆ ಹೊರಬಿದ್ದಿದೆ. FIR ದಾಖಲಿಸಿ ಆದೇಶ ಕೊಟ್ಟಿದೆ ಬೆಂಗಳೂರು ಕೋರ್ಟ್. ಸೊ ಇಲ್ಲಿನ ಪೊಲೀಸರೇ FIR ಮಾಡ್ಕೊಳ್ತಾರಲ್ಲ, ಎಲ್ಲೋ FIR ಆಗುತ್ತೆ, ಕೇಸ್ ಆಗುತ್ತೆ ಅಲ್ಲ. ಈಗ ಕರ್ನಾಟಕ ಪೊಲೀಸರು FIR ಮಾಡೋದ್ರಿಂದ ಆ ವಿಚಾರಣೆಯ ವೇಗ ಮತ್ತು ಕಂಪ್ಲೀಟಾಗಿ ನಡಿಬೇಕದು ಪಾರದರ್ಶಕವಾಗಿ ಅನ್ನೋದನ್ನು ಸರ್ಕಾರ ಮಾನಿಟರ್ ಮಾಡುತ್ತೆ. ಇಲ್ಲಿ ತನಕ ಕೋರ್ಟ್ ಆದೇಶ ಆದರೂ ಮುಂದಾಗೋದೆಲ್ಲ ಸರ್ಕಾರದ ಕೈಲಿದ್ದೇ ಇರುತ್ತೆ. ಬಹಳ ವೇಗವಾಗಿ ತ್ವರಿತಗತಿಯಲ್ಲಿ ಒಂದು ಚೂರು ಸಮಸ್ಯೆಯಾಗದಂತೆ ಕೇಸನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದು ಕರ್ನಾಟಕ ಪೊಲೀಸ್ ಮತ್ತು ಕರ್ನಾಟಕ ಸರ್ಕಾರದ ಕೈಗೆ ಸಿಕ್ಕಂಗಾಯ್ತಲ್ವ. ಈಗ ಅಫ್ಕೋರ್ಸ್ ಈಗ ನಿರ್ಮಲಾ ಸೀತಾರಾಮನ್ ಅವರು FIR ರದ್ದು ಮಾಡಬೇಕು ಅಂತ ಮೇಲಿನ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾರಲ್ಲ ರಾಜ್ಯಪಾಲರ ಅನುಮತಿ ವಿಚಾರದಲ್ಲಿ. ಬಟ್ ಹೈಕೋರ್ಟಿಂದನೇ ಆದೇಶ ಸಿಕ್ಬಿಟ್ಟಿದೆ. ಅವ್ರು ಹೋಗ್ಬೇಕಂದ್ರೆ ಈಗ ವಿಭಾಗೀಯ ಪೀಠಕ್ಕೆ ಹೋಗಬೇಕು, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ನಿರ್ಮಲಾ ಸೀತಾರಾಮನ್ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಆಗಿರೋದ್ರಿಂದ ಖಂಡಿತ ಮೇಲಕ್ಕೆ ಹೋಗಿ ಹೋರಾಟ ಮಾಡೇ ಮಾಡ್ತಾರೆ. ಸೊ ಈಗ ಜಟಾಪಟಿ ನೈತಿಕ ಪ್ರಶ್ನೆ BJPಗೆ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ಅಂತ ಕೇಳೋದಕ್ಕೆ ಬೆರಳು ಅವ್ರ ಕಡೆನೂ ಪಾಯಿಂಟ್ ಆಗ್ತಿರತ್ತೆ. ಸೊ BJP ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ವಿಜೇಂದ್ರ ವಿರುದ್ಧ ಕೇಸ್ ಇದೆ, ಆರ್ ಅಶೋಕ್ ವಿರುದ್ಧ ಕೇಸ್ ಇದೆ. ಅಂದರೆ ಅದು ಅಷ್ಟು ಸ್ಟ್ರಾಂಗ್ ಆಗ್ತಿರಲಿಲ್ಲ. ಆದ್ರೀಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೇಂದ್ರದ ಪ್ರಭಾವಿ ಸಚಿವರಾಗಿರೋ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಅಸ್ತ್ರ ಸಿಕ್ಕಿರೋದು ಮಾತ್ರ ಈಗ ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ನಿಲ್ಲೋಕೆ ದಾರಿ ಮಾಡಿಕೊಟ್ಟಿದೆ ಈ ಮಹಾ ಸಂಕಷ್ಟದ ನಡುವೆಯೂ. ಹಾಗಂತ ಸಿದ್ದರಾಮಯ್ಯನವ್ರು ಪಾರಾಗ್ಬಿಡ್ತಾರ? ಈ ಕೇಸು CBIಗೆ ಹೋದರೆ, ನಾಳೆ ಚಾರ್ಜ್ ಶೀಟ್ ಹಂತಕ್ಕೆ ಹೋದರೆ ಪಕ್ಷದಲ್ಲಿಯೂ ಒತ್ತಡ ಸೃಷ್ಟಿಯಾಗಬಹುದು. ಖರ್ಗೆ ಅವರೇ ಸುಳಿವನ್ನು ಕೊಟ್ಟರಲ್ಲ, ಟೈಮ್ ಬಂದರೆ ಏನು ಆ್ಯಕ್ಷನ್ ತಗೊಳ್ತೀವೋ ನೋಡೋಣ, ಅದೆಲ್ಲ ಹೈಕಮಾಂಡ್ ತಗೊಳುತ್ತೆ ಆ್ಯಕ್ಷನನ್ನು. ಕಾನೂನು ಕ್ರಮ ಏನೇನಾಗುತ್ತೋ ಆಗಲಿ. ಚಾರ್ಜ್ ಶೀಟ್ ಹಂತಕ್ಕೆ ಹೋಗಿಲ್ವಲ್ಲ ಇನ್ನೂ ಅನ್ನುವ ಮಾತು ಪಕ್ಷದ ಒಳಗಡೆನೆ ಸಂಚಲನ ಸೃಷ್ಟಿ ಮಾಡ್ತು. ಸೊ ಅವ್ರಿಗೆ ಸಂಕಷ್ಟ ಎದುರಾಗಲ್ಲ ಅಂತಲ್ಲ, ಆದರೆ ಈ ಹೊತ್ತಲ್ಲಿ ಪಕ್ಷದ ನಾಯಕರು ಹೇಗೋ ರಾಹುಲ್ ಗಾಂಧಿ ಅವರು ಹೇಳಿರೋದ್ರಿಂದ ಒಳಗೊಳಗೆ ಇಷ್ಟವಿಲ್ಲದೆ ಇದ್ದರೂ ಇರ್ತಾರೆ ಸಿದ್ದರಾಮಯ್ಯನವರು ಅಂತ ಬ್ಯಾಟ್ ಬೀಸ್ತಿರ್ತಾರೆ. ಆದರೆ BJPಯ ಪ್ರತಿಭಟನೆ ಹೋರಾಟ ಮುಗಿಲು ಮುಟ್ಟಿದೆಯಲ್ಲ, ಸರ್ಕಾರಕ್ಕೆ ಮುಜುಗರ ಮಾಡೋದಕ್ಕೆ ದೊಡ್ಡ ಹೋರಾಟ ಕೈಗೆತ್ತಿಕೊಂಡಿದೆಯಲ್ಲ, ಈ ಹೊತ್ತಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗಾಯಿತು. ಕೋರ್ಟ್ದೇ ಆದೇಶ, ಬಟ್ ತನಿಖೆ ಮತ್ತೊಂದು ಎಲ್ಲ ಈಗ ಸರ್ಕಾರದ ಕೈಯಲ್ಲಿರೋದ್ರಿಂದ ದೊಡ್ಡ ಹೊಡೆತ ಕೊಡೋದಕ್ಕೆ ಎದ್ದು ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಆಲ್ರೆಡಿ ದಾಳ ಉರುಳಿಸೇ ಬಿಟ್ಟಿದ್ದಾರೆ, ಮೊದಲು ರಾಜೀನಾಮೆ ಕೊಡಲಿ ನಿರ್ಮಲಾ ಸೀತಾರಾಮನ್ ಅಂತ. ಸೊ ಕುತೂಹಲದ ಘಟ್ಟಕ್ಕೆ ಹೋಗಿದೆ. ಈ ಎಲೆಕ್ಟ್ರಾಲ್ ಬಾಂಡ್ ವಿಚಾರ ಕಳೆದ ಎಲೆಕ್ಷನ್ 24ರ ಲೋಕಸಭಾ ಚುನಾವಣೆ ಹೊತ್ತಲ್ಲೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಆದರೆ ಎಲ್ಲ ಪಕ್ಷಗಳೂ ಕೂಡ ಆ ಮೂಲಕ ಬಾಂಡ್ ಮೂಲಕ ದೇಣಿಗೆ ತಗೊಂಡಿದ್ರಲ್ಲ. ಸೊ ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗೋಕ್ಕಾಗಿಲ್ಲ. ಕಾಂಗ್ರೆಸ್ಸು ರಿಸೀವ್ ಮಾಡ್ಕೊಂಡಿತ್ತು, ಬೇರೆ ಬೇರೆ ಪಕ್ಷಗಳೆಲ್ಲ. ಬಟ್ BJP ಸುಲಿಗೆ ಮಾಡಿದೆ, ಹೆದರಿಸಿದೆ, ED ಯೂಸ್ ಮಾಡಿ, CBI ಯೂಸ್ ಮಾಡಿ ಹೆದರಿಸಿ ಬೆದರಿಸಿ ತಗೊಂಡಿದ್ದಾರೆ ಅಂತೆಲ್ಲ ಆರೋಪ. ಕೋರ್ಟ್ ಕೂಡ ಈ ನಿಟ್ಟಿನಲ್ಲಿ ಕೊಟ್ಟಿದ್ದ ತೀರ್ಪು ಗಮನ ಸೆಳೆದಿತ್ತು. ಆದರೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಹೋರಾಟವಾಗಿ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ. ಈಗ ಕರ್ನಾಟಕದಲ್ಲೊಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ಕೋರ್ಟ್ನಲ್ಲಿ ಹೋರಾಟ ಮಾಡೋ ಮೂಲಕ ಅರ್ಜಿ ಹಾಕ್ಕೊಂಡಿದ್ದವರು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.